ಧೈರ್ಯದ ಮನುಷ್ಯನು ನಂಬಿಕೆಯಿಂದ ಕೂಡಿರುತ್ತಾನೆ. ಎಂದಿಗೂ ಅತಿಯಾಗಿ ಹೋಗಬೇಡ, ಆದರೆ ಮಿತವಾಗಿರುವುದು ನಿಮ್ಮ ಮಾರ್ಗದರ್ಶಿಯಾಗಿರಲಿ. ನೀವು ಸ್ನೇಹವನ್ನು ತೆಗೆದುಕೊಂಡರೆ ಜೀವನದಲ್ಲಿ ಯಾವ ಮಾಧುರ್ಯ ಉಳಿಯುತ್ತದೆ? ಸ್ನೇಹದ ಜೀವನವನ್ನು ಕಸಿದುಕೊಳ್ಳುವುದು ಸೂರ್ಯನ ಪ್ರಪಂಚವನ್ನು ದರೋಡೆ ಮಾಡಿದಂತೆ. ಬಂಧು ಮಿತ್ರರಿಗಿಂತ ಮಿಗಿಲಾದ ಗೌರವಕ್ಕೆ ಅರ್ಹರು ನಿಜವಾದ ಸ್ನೇಹಿತ. ಕಲಿಸುವವರ ಅಧಿಕಾರವು ಕಲಿಯಲು ಬಯಸುವವರಿಗೆ ಆಗಾಗ್ಗೆ ಅಡಚಣೆಯಾಗಿದೆ. ಕಾನೂನಿನ ನಿಯಮಗಳು ಇಂತಿವೆ: ಪ್ರಾಮಾಣಿಕವಾಗಿ ಬದುಕುವುದು, ಯಾರನ್ನು ನೋಯಿಸಬಾರದು ಮತ್ತು ಎಲ್ಲರಿಗೂ ಅವರ ಅರ್ಹತೆಯನ್ನು ನೀಡುವುದು. ಸ್ವಭಾವಕ್ಕಿಂತ ಹೆಚ್ಚಾಗಿ ಅಧ್ಯಯನದಿಂದ ಉತ್ಕೃಷ್ಟರಾದ ಪುರುಷರಿದ್ದಾರೆ. ನಿಮಗಿಂತ ಬುದ್ಧಿವಂತ ಸಲಹೆಯನ್ನು ಯಾರು ನೀಡಲಾರರು? ನೀವು ಬರೆಯಲು ಏನು ಇಲ್ಲದಿದ್ದರೂ ಬರೆಯಿರಿ ಮತ್ತು ಹೇಳಿ. ನೀವು ಶ್ರಮದಿಂದ ಒಳ್ಳೆಯದನ್ನು ಬೆನ್ನಟ್ಟಿದರೆ ಶ್ರಮವು ಹಾದು ಹೋಗುತ್ತದೆ, ಆದರೆ ಒಳ್ಳೆಯದು ಉಳಿಯುತ್ತದೆ. ನೀವು ಸಂತೋಷದಿಂದ ಕೆಟ್ಟದ್ದನ್ನು ಅನುಸರಿಸಿದರೆ ಸಂತೋಷವು ಹಾದು ಹೋಗುತ್ತದೆ ಮತ್ತು ಕೆಟ್ಟದ್ದು ಉಳಿಯುತ್ತದೆ. ಅಮಾಯಕರನ್ನು ಖಂಡಿಸುವುದಕ್ಕಿಂತ ತಪ್ಪಿತಸ್ಥರ ಅಪರಾಧವನ್ನು ಶಿಕ್ಷಿಸದೆ ಬಿಡಿ. ತಮ್ಮ ಕಾರಣ ದುರ್ಬಲವಾಗಿದ್ದಾಗ ವಾಗ್ಮಿಗಳು ಅತ್ಯಂತ ಉಗ್ರರಾಗಿರುತ್ತಾರೆ.